ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಒಂದು 40 ನೋಡಿದ್ದೀವಿ. ಈಗ 42 ನೋಡೋಣ. 42 ನೋಡಬೇಕಂದ್ರೆ ಫಸ್ಟು ಮೆಷರ್ಮೆಂಟು ಲೆಂತು 14.5, ಲೆಂತು 14.5, ಡಾಟ್ ಪಾಯಿಂಟು 13.5, ಚೆಸ್ಟು ಅಪ್ಪರ್ 38, ಡಾಟ್ ಪಾಯಿಂಟು ಚೆಸ್ಟು 40, ಡಾಟ್ ಪಾಯಿಂಟು 42, ವೇಸ್ಟು 37, ಶೋಲ್ಡ್ರು 16 ಇಂಚು, ಸ್ಲೀವ್ಸು 10/12, ಫ್ರಂಟ್ ನೆಕ್ಕು 9 ಇಂಚು, ಬ್ಯಾಕ್ ನೆಕ್ಕು 9 ಇಂಚು, ಆಮು 19 ಇಂಚು ಆಮ್ಕೋಲು. ಸೊ ಈ ಬ್ಲೌಸು ಹೇಗೆ ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಲೆಂತು 14.5, ಕೆಳಗಡೆ ಅರ್ಧ ಇಂಚು ಮಾರ್ಜಿನು, ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ್ ಬಿಡಿ. ಸೊಂಟ 37, 9 ಕಾಲು ಬರುತ್ತೆ, 4 ಒಂದು ಭಾಗ 9 ಕಾಲು. ಸೊ ಇದು ದೊಡ್ಡ ಸೈಜು. ಇದಕ್ಕೆ ಡಾಟ್ ನಾವು 1/4 ಇಂಚು ಇಡೋಣ. 1/4. ಓಕೆ. ಶೋಲ್ಡರ್ ಇರೋದು 16, 16ರಲ್ಲಿ ಅರ್ಧ 8, 8ಕ್ಕೆ ಒಂದು ಪಾಯಿಂಟ್ ಇಡಿ. ಸೊ ಬ್ಯಾಕ್ ಡೀಪ್ ಇರೋದು 9, 9 ಕಾಲು ಅಂದರೆ 2/4 ಇಂಚು ಮೈನಸ್ ಮಾಡಬೇಕು. ನೀವು 2.5ನೇ ಮೈನಸ್ ಮಾಡಿ, ಆವಾಗ ನಿಮಗೆ 13.5 ಶೋಲ್ಡ್ರ್ ಬರುತ್ತೆ. 13.5 ಬಂದರೆ 6.25 ಇಂಚು ಶೋಲ್ಡ್ರು. 6.25ಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ದೊಡ್ಡ ಸೈಜ್ ಇರೋದ್ರಿಂದ ಸೆಂಟರ್ ಗ್ಯಾಪ್ ಬ್ಲೌಸ್ ಆಗಿ ಬರುತ್ತೆ. ಸೊ ಹಂಗಾಗಿ ನಾವು ಏನು ಮಾಡಬೇಕು ಅಂದರೆ ಅರ್ಧ ಇಂಚು ನಾವು ಲೆಸ್ ಮಾಡಿನೇ ಇರಬೇಕು. ಸೊ 6.25 ಇರೋದೇ 6.25 ಮಾಡೋಣ. 6.25 ಇಲ್ಲಿಂದ ನೋಡಿ, ಮೇಲ್ಗಡೆಯಿಂದ 6.25, ಕೆಳಗಡೆ ನಾವು ಅರ್ಧ ಇಂಚು ಸೇರಿಸಿ 7.25 ಮಾಡ್ಕೊಳ್ಳಿ. ಯಾಕಂದರೆ ದಪ್ಪ ಇರೋರು ಸ್ವಲ್ಪ ಫ್ಯಾಟ್ ಆಗಿರ್ತಾರೆ. ಸೊ ಅವ್ರಿಗೆ ಆರ್ಮ್ ಟೈಟ್ ಆಗಿಬಿಡುತ್ತೆ. ಅರ್ಧ ಇಂಚು ನಾವು ಕ್ರಾಸಲ್ಲಿ ಇಡಬೇಕು. ಕ್ರಾಸು ಈಗ ಚೆಸ್ಟು 40. ಅದಕ್ಕೆ ಮುಂದೆ ಏನು ಮಾಡಬೇಕು, ನೆಕ್ ಬ್ರಾಡ್ ಮಾಡಬೇಕು. ನೆಕ್ ಎಷ್ಟು ಬ್ರಾಡ್ ಇಡಬೇಕು ಅಂತ 3.5. ಈಗ ದಪ್ಪ ಇದ್ದಾರೆ, ಅವ್ರಿಗೆ ಬೇಕಾಗಿರೋಷ್ಟು ಬ್ರಾಡ್ ಕೊಡಬೇಕು. 3.5. ಆದರೆ ನಾವು 3 ಇಂಚಿಂದ ನಮ್ಮ ನೆಕ್ ಡೆಪ್ತ್ ಏನಿದೆ ಅದನ್ನ ಏನು ಮಾಡೋಣ, ಇಲ್ಲಿಗೆ 9 ಇಂಚು, 9ಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. 3.5 ಕೆಳಗಡೆ ಕೊಟ್ಟಿದ್ದೀನಿ, ಮೇಲ್ಗಡೆ ಮೇಲೆ 3.5, ಕೆಳಗಡೆ 4 ಇಂಚು ಬ್ರಾಡ್ ಕೊಟ್ಟು ಈಗ ಕ್ರಾಸ್ ಮಾಡ್ಕೊಳ್ಳಿ. ಈ ಥರ ಸ್ಕೇಲ್ ತಗೊಂಡು ಡ್ರಾಯಿಂಗ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ನಮಗೆ ಅಪ್ಪರ್ ಚೆಸ್ಟು 40 ಇದೆ. ನಾವು ಈಗ ಲೂಸ್ ಇಡಬೇಕು. ಎಷ್ಟು ಇಡೋಣ, 2 ಇಂಚಸ್ ಆ್ಯಡ್ ಮಾಡಬೇಕು. ಇವರು ಫ್ಯಾಟ್ ಆಗಿರೋದ್ರಿಂದ 2.5 ಆ್ಯಡ್ ಮಾಡಿ. ಅವಾಗ ಏನಾಗುತ್ತೆ ನಿಮಗೆ 42.5. ಅವಾಗಂದರೆ 10.5 ಇಂಚು ನಿಮಗೆ ಇದು ಬರಬೇಕು. ಸೊ 10.5. ನಾವು ಸೆಂಟರ್ ಗ್ಯಾಪ್ ಪ್ಲಸ್ ಮಾಡಬೇಕು ಅಂದರೆ ಏನು ಮಾಡಬೇಕಂದ್ರೆ ಆಮಲ್ಲಿ ನೋಡಿ, ಚೆಸ್ಟ್ ಹತ್ರ ಅರ್ಧ ಇಂಚು,
ಕೆಳಗಡೆ ವೇಸ್ಟ್ ಹತ್ರ ಅರ್ಧ ಇಂಚಿ ಎಕ್ಸ್ಟ್ರಾ ಇಟ್ಕೋಬೇಕು, ಅದು ಎಕ್ಸ್ಟ್ರಾ ಇಡಿ. ಸೊ ಈಗ ಇದು ಒಂದು ಈಗ ಲೈನ್ ಮಾಡ್ಕೊಳ್ಳಿ. ಈಗ ಡಾಟು ನಮಗೂ ಈ ಬ್ರಾಡ್ಕಂತ ಆಚೆ ಬರಬೇಕು. ಬ್ರಾಡಿಂದ ಒಳಗಡೆ ಬಂದರೆ ಏನಾಗುತ್ತೆ ಅಂದರೆ ನೆಕ್ ವೈಡ್ ಜಾಸ್ತಿ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿಂದ 4 ಇಂಚು ಬ್ರಾಡ್ ಇರೋದು ನಾನು 5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಈ ಡಾಟು ನಮಗೆ 4 ಕೆಳಗಡೆಯಿಂದ ಮಾರ್ಜಿನಿಂದ 4.25 ಅರ್ಧ ಇಂಚು ಉದಕೋಯ್ತು ಅಂದರೆ 4 ಇಂಚು ಡಾಟು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಸೊ ವೇಸ್ಟ್ ಇರೋದು 37, ಈ ಚೆಸ್ಟ್ ಇರೋದು ಎಷ್ಟಿದೆ 40. ಸೊ ಈಗ ನಾವು ಬ್ಯಾಕ್ ಡಾಟ್ ಏನಿದೆ, ಬ್ಯಾಕ್ ಡಾಟ್ ಅಂತೀನಿ, ಫ್ರಂಟ್ ಡಾಟು 11 ಇಂಚು. 11 ಇಂಚಿಗೆ ನಾವು ಮಾರ್ಕ್ ಹಾಕಿ ಚೆಸ್ಟ್ ಎಷ್ಟು ಬರುತ್ತೆ ನೋಡಬೇಕು. 11.25 ಡಾಟ್ ಹಿಡಿದ್ರೆ 1/4 ಇಂಚು ಹೊಟ್ಟೋಗುತ್ತೆ, 11 ಇಂಚು. ಸೊ ನಮಗೆ ಈ ಡಾಟ್ ಬರಬೇಕಾಗಿರೋದು 45 ಅಂದರೆ ಎಷ್ಟು ಬರಬೇಕು, 11.25 ಬಂದರೆ ಕರೆಕ್ಟಾಗಿರುತ್ತೆ. ಆದರೆ ಈ 1/4 ಇಂಚು ನಮಗೆ ಕಮ್ಮಿ ಆಯಿತು. ಏನಕ್ಕೆ ಕಮ್ಮಿ ಆಯಿತು ಅಂದರೆ ಈ ಡಾಟ್ ಹಿಡಿಯೋದ್ರಿಂದ ಕಮ್ಮಿ ಬರುತ್ತೆ. ಸೊ ಈಗ 11 ಇಂಚು ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಹಾರ್ಮೋನು ಮಾಡ್ಕೊಡಿ. ಈಗ ಹಾರ್ಮೋನ್ ಎಷ್ಟು ಬರಬೇಕು, ನಾವು 19 ಬರಬೇಕು. 19 ಬರಬೇಕಂದ್ರೆ ಅರ್ಧ 9.25 ಸೈಡಲ್ಲಿ ಮಾರ್ಜಿನ್ ಬಿಟ್ಟು ಅಳತೆ ಮಾಡ್ತೀನಿ. ಎಷ್ಟಿದೆ ನಮಗೆ 1/4 ಇಂಚು ಜಾಸ್ತಿ ಬರ್ತಾ ಇದೆ, 9.25. ಸೊ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಅದನ್ನ ಮೇಲೆ ಕೊಡು ಮಾಡ್ಕೊಡಿ. ಈಗ ಸ್ಕೇಲ್ ಇಡಿ. ಈಗ ನಾವು ಅಳತೆ ಮಾಡಬೇಕು. ಮಾರ್ಜಿನ್ ಬಿಟ್ಟು 9.25 ಕರೆಕ್ಟಾಗಿ ಬರ್ತಾ ಇದೆ. ಈಗ ಏನು ಮಾಡಬೇಕು, ನಾವು ಬ್ಯಾಕ್ ಕಟ್ ಮಾಡಿ ನೋಡಿ, ಈ ಥರ ಇಟ್ಟು ನೀವೇನು ಮಾಡಬೇಕು, ಬ್ಯಾಕ್ ಡ್ರಾಯಿಂಗು ಆಮ್ ಏನಿದೆ ಹಂಗೆ ಬರ್ಕೊಡಿ, ಶೋಲ್ಡ್ರ್ ಬರ್ಕೊಡಿ. ಸೊ ಈಗ ಇದು ತೆಗೆದುಬಿಡೋಣ. ನೆಕ್ 3.25 ಇಂಚ್ ಇರೋದು ನಾವು ಅಲ್ವಾ, 3.25. ಇಲ್ಲಿಂದ ಫ್ರಂಟ್ ನೆಕ್ ಇರೋದು 9. ಸೇಮ್ 3.25ಕ್ಕೆ ಮಾರ್ಕ್ ಮಾಡಿ. ಬ್ರಾಡ್ ಮಾಡಬಾರ್ದು ಫ್ರಂಟ್ ನೆಕ್ಕು, ಅದೇ ಬ್ರಾಡ್ ಇರೋದೇ ತುಂಬ ಜಾಸ್ತಿ. ಈಗ ಅದನ್ನೇ ನಾವು ಲೆಸ್ ಮಾಡಬೇಕಾಗತ್ತೆ. ಈಗ 3.25 ಮೇಲಿಂದ ಡಾಟು 11 ಇಂಚಿಗೆ ಒಂದು ಮಾರ್ಕ್ ಮಾಡಿ. ನಾವು ಯೂಸು ಚೆಸ್ಟ್ ಹತ್ರ ಇರೋದು 11 ಇಂಚು, ನಮ್ಗೆ ಬರಬೇಕಾಗಿರೋದು 11.25, 1/4 ಇಂಚು ಕಮ್ಮಿ ಇದೆ. ಸೊ ಆ 1/4 ಇಂಚಿನ ಇಲ್ಲಿ ಆಚೆ ತೊಗೊಂಡು ಬನ್ನಿ. ಇಲ್ಲೇನು ಮಾಡಿ, ಅರ್ಧ ಇಂಚು ಲೆಸ್ ಮಾಡಿ, ಅರ್ಧ ಇಂಚು ಲೆಸ್. ಸೊ ಈಗ ನೀವು ಮಾರ್ಕ್ ಹೆಂಗೆ ಹಾಕಬೇಕು ಅಂದರೆ ಈಗ ಹಾಕಬೇಕು. ಇವು ನೆಕ್ ಶೇಪ್ ಬರೋದು ಎಲ್ಲಿಂದ, ಸೊ ಇಲ್ಲಿಂದ. ಈಗ ನಿಮ್ಮದು ಡಾಟ್ ಪಾಯಿಂಟ್ ಇಲ್ಲಿದೆ. ಚೆಸ್ಟ್ ಇರೋದು 42. 42ರಲ್ಲಿ 10ಲ್ಲಿ 1 ಭಾಗ 4/4ಕ್ಕೆ ಒಂದು ಡಾಟ್ ಪಾಯಿಂಟ್ ಇಡಿ.
ನೋಡಿ. ಇದು ಸೆಂಟ್ರು ಏನಿದೆ 3.5, ಹಂಗೆ 1.25 ಪಾಯಿಂಟು 1. ಈ ತರ ಬರುತ್ತೆ. ಹೀಗಿದೆ. ಓಕೆ, ಇಲ್ಲೇನಿದೆ 4 ಕಾಲು ಅಲ್ವಾ? ಓಕೆ, ಈಗ ನಮ್ಮ ಕಪ್ಸ್ ಲೆಂತ್ ಇರೋದು 13.5, ಮೇಲಿಂದ 11, 13.5 ಸ್ಟ್ರೈಟ್ ಲೈನಲ್ಲಿದೆ. ಸ್ಟ್ರೈಟ್ ಲೈನ್. ಸೊ ಇದು ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಚೆಸ್ಟ್ ಬರಬೇಕಾಗಿರೋದು ನಮಗೆ 42.5. 42.5 ಅಂದರೆ ಎಷ್ಟಾಯಿತು? 10.5 ಪಾಯಿಂಟು 1. ಈಗ ಇಲ್ಲಿ ಮಾರ್ಜಿನ್ ಬೇಕಾಗುತ್ತೆ, ಡಾಟ್ ಬೇಕಾಗುತ್ತೆ, ಅದು ಸೇರಿ 11 ಇದೆ. 11ಕ್ಕೆ ಮಾರ್ಕ್. ನಮ್ಮ ಡಾಟ್ ಪಾಯಿಂಟ್ ಇರೋದು ಇಲ್ಲಿ, ನಮ್ಮ ಸೆಂಟರ್ ಪಾಯಿಂಟ್ ಇರೋದು ಇಲ್ಲಿ. ಸೊ ಇಲ್ಲಿಂದ ಈಗ ನಾವು ಫಸ್ಟು ಸೆಂಟರ್ ಡಾಟ್ ಪಾಯಿಂಟ್ ಎಷ್ಟು ಬರುತ್ತೆ? 11 ಕಾಲು. 11 ಕಾಲಲ್ಲಿ ಇಟ್ಬಿಡೋಣ. 11 ಕಾಲಲ್ಲಿ ಇಟ್ಟರೆ ಇದು ಸ್ಟ್ರೈಟ್ ಲೈನ್ ಬರುತ್ತೆ. ಸ್ಟ್ರೈಟ್ ಲೈನ್ ಅಂದರೆ ಸ್ವಲ್ಪ ಕ್ರಾಸ್ ಬರುತ್ತೆ. ಆ ಪಕ್ಕಕ್ಕೆ ನೀವು ಹೊಲಿಯಕ್ಕೆ ಮಾತಾಡಿ. ನೋಡಿ, ಇದು ಡಾಟ್ ಲೆಂತ್ ಇರೋದು 2.5. ಆ್ಯಕ್ಚುಲಿ ದಪ್ಪ ಇದ್ದಾರೆ, ಬಟ್ ಚೆಸ್ಟು ಅದು ಕಮ್ಮಿ ಇದೆ. ಸೊ ಹಂಗಾಗಿ ನೋಡಿ, 1.25 ಇಂಚು ಅರ್ಧ, ಈ ಕಡೆ 1.25 ಇಂಚು ಅರ್ಧ. ಏನದು ಡಾಟ್ ಇಂದ ಕಪ್ಸ್ ಲೆಂತ್ ಇದೆ ಅಲ್ವಾ, ಅದು. ನಾವು ಇಲ್ಲಿಂದ ನೋಡಿ 1.25 ಇಂಚು ಇಲ್ಲಿಗಿದೆ ಅಲ್ವಾ. ಲೆಕ್ಕದ ಮಾಡ್ಬೇಕು ನೋಡಿ ಫಸ್ಟು ಎಷ್ಟು ಬರುತ್ತೆ ಅಂತ. 4.75, 12 ಕಾಲು. ಸೊ ನಮ್ಮ ಸೊಂಟ ಇರೋದು 37, 9 ಕಾಲು. ಒಂದು 1 ಇಂಚು ಎಕ್ಸ್ಟ್ರಾ ಬರಬೇಕು ನಮಗೆ. 10 ಕಾಲು. 10 ಕಾಲು ಅಂದರೆ ಈಗ ಇಲ್ಲಿರೋದು 12.5. 10 ಕಾಲು ಹೋಯ್ತು ಅಂದರೆ ನಮಗೆ ಇನ್ನೂ ಇರೋದು 2.25 ಇಂಚು. ಸೊ ಅವ್ರ ಚೆಸ್ಟು ಇರೋದು ಈಗ ಕಮ್ಮಿ, ಅವ್ರು ತುಂಬ ಕಮ್ಮಿ ಇದೆ. ಹಂಗಂದ್ರೆ ನಾವು ಏನು ಮಾಡ್ತಾ ಇದೀವಿ, ಇಲ್ಲಿ ಬರೀ 1.25 ಇಂಚು, ಈ ಕಡೆ 1 ಕಾಲು, ಈ ಕಡೆ 1 ಕಾಲು. ಸೊ ಬಾಡಿ ಇವರಿಗೆ ತುಂಬ ದಪ್ಪ ಇದೆ, ಬಟ್ ಚೆಸ್ಟು ಫ್ಲಾಟ್ ಆಗಿದ್ದಾರೆ. ಸೊ ಹಾಗಾಗಿ ಇದು ಹಿಂಗೆ ಬರುತ್ತೆ. ನೋಡಿ, ಈ ಕಡೆಗೆ ಹೀಗೆ ಬರುತ್ತೆ. ಸೊ ಇದು ಹಿಂಗೆ ಸೇರಿಸ್ಕೊಳ್ಳಿ. ನೋಡಿ, ಈ ಭಾಗ ಈ ಗ್ಯಾಪ್ ಏನಿದೆ 3 ಕಾಲು, 9.5, 9.75 ಬರ್ತಾ ಇದೆ. ಕರೆಕ್ಟಾಗಿ ಈ ಮಾರ್ಜಿನ್ ಅಟ್ಟು ತೆಗೆದ್ರೆ 3.5, ಇದು ಕರೆಕ್ಟಾಗಿ 9.75 ಬರ್ತಾ ಇದೆ. ಸೊ ಅರ್ಧ ಇಂಚು ನಮ್ಗೆ ಜಾಸ್ತಿ ಬರ್ತಾ ಇದೆ. ಸೊ ಏನಾಗ್ತಾ ಇದೆ ಅಂದರೆ ಈ ಪಾರ್ಟ್ ನಮಗೆ ಕಮ್ಮಿ ಆಗಿದೆ. ಕಮ್ಮಿ ಆಗಿರೋದ್ರಿಂದ ಈಗ ನಾವು ಏನು ಮಾಡಬೇಕು, ಇದು 1/4 ಇಂಚು ಈ ಕಡೆ ಜಗಿಸ್ಕೋಬೇಕು. ಸೊ ಇದು ಸರಿ ಬರುತ್ತೆ, ಈಗ ಸರಿ ಬರುತ್ತೆ. ಇದು ಸ್ವಲ್ಪ ಕಟಿಂಗು ಕ್ರಿಟಿಕಲ್ ಇರುತ್ತೆ. ಈ ಥರ ಡಿಫ್ರೆಂಟ್ 3.25 ಇದೆ. 3.25 ಅರ್ಧ ಸೆಂಟರ್ ಮಾಡ್ಕೊಳ್ಳಿ. ಒಂದು ಡಾಟ್ ಪಾಯಿಂಟು ನೋಡಿ, ಇಲ್ಲಿಂದ ಈ ಕ್ರಾಸ್ ಪಾಯಿಂಟ್ ಇಲ್ಲಿಂದ ಹೀಗೆ ಬರುತ್ತೆ. ಸೊ ಇದು ಯಾಕೆ ಈ ಥರ ಕಟಿಂಗ್ ಡಿಫ್ರೆನ್ಸ್ ಆಗಿರುತ್ತೆ ಅಂದರೆ, ಈ ಬಾಡಿ ತಕ್ಕಂಗೆ ಬಾಡಿ ತುಂಬ ದೊಡ್ಡದಿರುತ್ತೆ, ಚೆಸ್ಟ್ ಇರಲ್ಲ, ಫ್ಲಾಟ್ ಆಗಿರುತ್ತೆ.
ಸೊ ಅವ್ರ ಬಾಡಿ ಏನಾಗಿದೆ ಒಂದು 2 ಇಂಚ್ ಡಿಫ್ರೆನ್ಸಲ್ಲಿ ಇದೆ. ಚೆಸ್ಟ್, ಈ ಅಪ್ಪರ್ ಚೆಸ್ಟು ಬಾಡಿನೂ ವೇಸ್ಟ್ಗೂ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಸೊ ಹಂಗಾಗಿ ಫ್ಲ್ಯಾಟಾಗಿ ಬರುತ್ತೆ. ಸೊ ಈ ಕಟಿಂಗು ಈ ಥರನೇ ಕಟ್ ಮಾಡಬೇಕು ನಾವು. ಇದು ಬ್ರಾಡ್ ಇಟ್ಟು ಕಟ್ ಮಾಡಿದ್ರೆ ಶೋಲ್ಡ್ರ್ ಬಿದ್ದೋಗುತ್ತೆ. ಬ್ರಾಡ್ ಇಲ್ಲಿ ಕಮ್ಮಿ ಮಾಡಿದ್ದೀವಿ. ಸೊ ಡಾಟ್ ಪಾಯಿಂಟ್ ಕೂಡ ನಾವು ಜರುಗಿಸ್ಕೊಂಡಿದ್ದೀವಿ. ಸೊ ಈ ಥರ ಡಿಫ್ರೆನ್ಸ್ ಕಟ್ಟಿಂಗ್ ನಿಮ್ಗೆ ಗೊತ್ತಾ ನೋಡಿ. ಇಲ್ಲಿ ಇದು ಆರ್ಮ್ ಹೋಲ್ ಶೇಪು ಈಗ ತೆಗಿಬೇಕು. ಸೊ ತೆಗೆದಾಗ ಏನಾಗುತ್ತೆ, ನಮಗೆ ಡಾಟ್ ಹಿಡಿದಾಗ ಕರೆಕ್ಟಾಗಿ ಬಂದು ಕೂರುತ್ತೆ. ಕಟ್ ಮಾಡ್ಬಿಡೋಣ. ನೋಡಿ ಡಾಟು ಹೀಗಿರುತ್ತೆ. ಡಾಟ್ ಹಿಡಿದ್ಮೇಲೆ ಈಗ ಒಂದು ಕೊಡುತ್ತೆ. ಸೊ ನೆಕ್ ನಮಗೆ ಇಲ್ಲಿ ಬ್ರಾಡ್ ಇಲ್ಲ, ಫ್ರಂಟ್ ನೆಕ್ ಕಮ್ಮಿ ಆಯ್ತು, ಬ್ರಾಡ್ ಕಮ್ಮಿ ಆಗಾಯ್ತು. ಸೊ ನಾವು ಡಾಟ್ ಹಿಡಿದಾಗ ಈಗ ಇದು ಸೆಂಟರ್ ಡಾಟ್ ಗೋಸ್ಕರ ಒಂದು ಕೂತ್ಕೊಳ್ಳುತ್ತೆ. ಈಗ ನಾವು ಇಲ್ಲಿ ಬೆಲ್ಟ್ ಕಟ್ ಮಾಡಬೇಕು. ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳೋಣ. ಕ್ರಾಸ್ ಒಂದು 1/4 ಇಂಚಷ್ಟು ಕ್ರಾಸು. ಸೊಂಟ ಎಷ್ಟಿದೋ ಅದರ 4ರಲ್ಲಿ 1 ಭಾಗ 9 ಕಾಲು. ನೋಡಿ ಇದು ಈಗ ಇಟ್ಟು ನೋಡಿ ನೀವು. ಲೆಂತು ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು. ಇದಕ್ಕೆ ಡಾಟ್ ಹಿಡಿ. ಓಕೆ, ನೀವು ಡಾಟ್ ಹಿಡಿದಾಗ ಈಗ ಹೋಗುತ್ತೆ. ಸೊ ಅವಾಗ ನಮಗೆ ಇಲ್ಲೊಂದು ಮಾರ್ಕ್ ಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡೋಣ. ಫ್ರಂಟು ನೋಡಿ ಈಗಿರುತ್ತೆ. ಡಾಟ್ ಹಿಡಿತಾರೆ. ಡಾಟ್ ಹಿಡಿದ್ಮೇಲೆ ಏನಾಗುತ್ತೆ, ಇದು ಹೀಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಮಾರ್ಕ್ ಬಂದು ಇಲ್ಲಿ ಬರುತ್ತೆ. ಸೊ ಇಲ್ಲೊಂದು ಡಾಟ್ ಇದೆ. ಇಲ್ಲಿ ಡಾಟ್ ಹಿಡಿದಾಗ ಏನಾಗುತ್ತೆ, ಇನ್ನೂ ಮೇಲಕ್ಕೆ ಹೋಗುತ್ತೆ. ಸೊ ಅವಾಗ ಏನು ಮಾಡ್ಬೇಕು ನಾವು, ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ. ಯಾಕಂದರೆ ಇದು ಡಾಟ್ ಹಿಂಗೆ ಹಿಡಿದಾಗ ಹಿಂಗೆ ಹೋಗುತ್ತೆ. ಈ ಡಾಟ್ 1/2 ಇಂಚ್ ಹಿಡಿದಾಗ ಮೇಲಕ್ಕೆ ಹೋಗುತ್ತೆ. ಸೊ ಅವಾಗ ಈ ಅಳತೆ ಏನಿದೆ 3 ಇಂಚಿ, ಇಲ್ಲಿ 2.5, ಮೂರು ಕಾಲು. ಸೊ ಇದು 3 ಕಾಲು, 3 ಇಂಚಿ, 2.5. ಈ ಶೇಪ್ ಎಲ್ಲಿ ಬರ್ಬೇಕು ನಿಮಗಂದ್ರೆ, ನಿಮ್ಮ 4.25 ಇಂಚ್ ಎಲ್ಲಿ ಬರುತ್ತೋ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ನೋಡಿ ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ. ಸೊ ಈಗ ನಾವೇನು ಮಾಡೋಣ, ಶೇಪ್ ಆಗಿ ಕಟ್ ಮಾಡ್ಬಿಡೋಣ. ಫ್ರಂಟಲ್ಲಿ ಮಾರ್ಜಿನ್ ಬಿಟ್ಟು ಈಗ ನೋಡಿ ಇಲ್ಲಿ ಇಟ್ಟು ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. ಫ್ರಂಟ್ ಕೂಡ ಕರೆಕ್ಟಾಗಿ ಬರುತ್ತೆ. ಇದೇ ಥರ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ನಿಮಗೂ ಕರೆಕ್ಟಾಗಿ ಕಪ್ಸ್ ಕೂರುತ್ತೆ ಅಂತ ನೋಡಿ. ಕಪ್ಸ್ ಕೂತ್ಕೊಂಡಾಗ ಸೇಮ್ ಅದನ್ನೇ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕೊಲೀಗ್ಸು, ಫ್ರೆಂಡ್ಸು, ರಿಲೇಷನ್ಸ್ಗೆಲ್ಲ ಇದನ್ನೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ನಿಮ್ಗೆ ಏನಾದರೂ ನಮ್ಮನ್ನ ಡೈರೆಕ್ಟ್ ಕ್ಲಾಸಸ್ಸಲ್ಲಿ ಬಂದು ಸೇರ್ಕೋಬೇಕು, ಕ್ಲಾಸ್ ಕಲಿಬೇಕು ಅಂತ ಹೇಳಿದ್ರೆ ನಮ್ಮದು ಬ್ಯಾಂಗ್ಳೂರಲ್ಲಿ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿ ಏನು ಅಂತ ಏನೋ ಡೀಟೇಲ್ಸ್ ಬೇಕಾದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನಾವು ನಿಮ್ಮನ್ನ ಮೀಟ್ ಮಾಡ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ, ಥ್ಯಾಂಕ್ ಯು.